ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ತುಂಬಾ ಹತ್ತಿರನೇ ಇದೆ ಹನುಮಾನ್ ಜಯಂತಿ ಹಬ್ಬ. ಹನುಮಾನ್ ಜಯಂತಿ ಹಬ್ಬ ಯಾವಾಗ ಶುರು ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಯಾವ ದಿನ ಇರುತ್ತೆ ಅಂತ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವಾಗ ಈ ಒಂದು ದಿನ ಅಂದರೆ ಏಪ್ರಿಲ್ 12ನೇ ತಾರೀಕು ಹುಣ್ಣಿಮೆ ಇದೆ, ಹಾಗೆ ಶನಿವಾರ ಕೂಡ, ಅದ್ರ ಜೊತೆಗೆ ಹನುಮಾನ್ ಜಯಂತಿ ಕೂಡ ಇದೆ. ಒಂದೇ ದಿನ ಬಂದಿರೋದು ಈ ವರ್ಷ 2025ರಲ್ಲಿ ತುಂಬ ಅಂದರೆ ತುಂಬ ಶ್ರೇಷ್ಠವಾಗಿದೆ. ಇದ್ರ ಜೊತೆಗೆ ಹನುಮಾನ್ಗೆ ಪ್ರಿಯವಾದ ದಿನ ಕೂಡ ಈ ದಿನ. ನಾವು ಕೂಡ ಭಕ್ತಿ ಶ್ರದ್ಧೆಯಿಂದ ಹೇಗೆ ಮೊನ್ನೆ ತಾನೇ ರಾಮನವಮಿ ಹಬ್ಬವನ್ನು ಆಚರಿಸಿದ್ವಿ, ಹಾಗೆ ಈಗ ಬರುವ ಹನುಮಂತನ ಜಯಂತಿ ಕೂಡ ಆಚರಣೆ ಮಾಡೋಣ. ಹಾಗೆ ಈ ಕೆಲವೊಂದು ವಸ್ತುಗಳನ್ನು ದೇವರಿಗೆ ಸಮರ್ಪಣೆ ಮಾಡೋದ್ರಿಂದ ನಮಗೆ ಒಳ್ಳೆಯ ಫಲಗಳೇ ಸಿಗುತ್ತೆ. ಅದು ಯಾವುದು, ಅದರಿಂದ ಏನು ಪ್ರಯೋಜನಗಳು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಈ ವಸ್ತುಗಳನ್ನು ಶನಿವಾರದಂದು ಆಂಜನೇಯ ಸ್ವಾಮಿಗೆ ಕೊಡೋದ್ರಿಂದ ನಮ್ಮ ಆಸೆಗಳು, ನಮ್ಮ ಆಕಾಂಕ್ಷೆಗಳು ಮತ್ತು ನಮ್ಮ ಕೋರಿಕೆಗಳು ಏನೇನಿರುತ್ತೋ ಅದೆಲ್ಲನೂ ಕೂಡ ಈಡೇರುತ್ತೆ. ಮೊದಲನೇದಾಗಿ ಹನುಮಂತನಿಗೆ ಪ್ರಿಯವಾದ ತುಳಸಿ ಹಾರ, ಮತ್ತು ಎರಡನೇದಾಗಿ ವಿಳ್ಯದೆಲೆ ಹಾರ, ಮೂರನೇದಾಗಿ ವಡೆ ಹಾರ ಅಂದರೆ ಉದ್ದಿನ ವಡೆ ಹಾರ. ಈ ಮೂರಲ್ಲಿ ನಿಮಗೆ ಯಾವುದು ಆಗುತ್ತೋ ಆ ದಿನ ನೀವು ಇದನ್ನು ಮಾಡಿಕೊಂಡು ತೊಗೊಂಡೋಗಿ ಕೊಡ್ಬೋದು ಹನುಮಂತನ ದೇವಸ್ಥಾನಕ್ಕೆ. ತುಂಬ ಅಂದರೆ ತುಂಬಾ ಒಳ್ಳೆಯ ಫಲಗಳೇ ನಮಗೆ ಸಿಗುತ್ತೆ ಈ ರೀತಿ ಮಾಡೋದ್ರಿಂದ. ಬನ್ನಿ ಇವಾಗ ತುಳಸಿ ಹಾರ, ವಿಳ್ಯದೆಲೆ ಹಾರ ಮತ್ತು ಉದ್ದಿನ ವಡೆ ಹಾರ ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಹನುಮಂತನಿಗೆ ಈ ಮೂರನ್ನು ಕೊಟ್ಟರೂ ಕೂಡ ನಾವು ಅಂದ್ಕೊಂಡಿರುವ ಕೆಲಸಗಳು, ನಮ್ಮ ಆಸೆಗಳು ಎಲ್ಲ ಈಡೇರುತ್ತೆ. ಸೊ ಇವಾಗ ತಡ ಮಾಡದೆ ಇದ್ರ ಬಗ್ಗೆ ಒಂದೊಂದೇ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಬನ್ನಿ. ಇವಾಗ ಮೊದಲನೇದಾಗಿ ಹನುಮಾನ್ ಜಯಂತಿ ದಿನ ಯಾಕೆ ತುಳಸಿ ಮಾಲೆನ ಅರ್ಪಿಸಬೇಕು ಅಂತ ತಿಳ್ಕೊಳ್ಳೋಣ. ಭಗವಾನ್ ಹನುಮಂತನಿಗೆ ತುಳಸಿ ಎಂದರೆ ಬಲು ಪ್ರೀತಿ. ಭಗವಾನ್ ಹನುಮಂತನಿಗೂ ತುಳಸಿಗೂ ಇರುವ ಸಂಬಂಧ ಏನು? ಹನುಮಂತನಿಗೆ ತುಳಸಿ ಎಂದರೆ ಯಾಕೆ ಪ್ರಿಯ? ಹನುಮಂತನಿಗೆ ತುಳಸಿ ಅರ್ಪಿಸೋದ್ರಿಂದ ಪ್ರಯೋಜನ ಆದರೂ ಏನು? ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಕಾಶಿಯ ಸಂಕಟ ಮೋಚನ ದೇವಾಲಯಗಳಲ್ಲಿ ಅಥವಾ ಪ್ರಯಾಗ್ನಲ್ಲಿ ಮಲಗಿರುವ ಹನುಮಂತನ ದೇವಾಲಯಕ್ಕೆ ಆಗಲಿ ತುಳಸಿಯನ್ನು ಬಜರಂಗ ಬಲಿಗೆ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಅರ್ಪಿಸಲಾಗುತ್ತೆ. ಮತ್ತು ತುಳಸಿಯ ಹೂಮಾಲೆಗಳನ್ನು ಹನುಮಾನ್ ಜಯಂತಿ ಅಥವಾ ಮಂಗಳವಾರದಂದು ಮತ್ತು ಶನಿವಾರದಂದು ವಿಶೇಷ ಸಂದರ್ಭಗಳಲ್ಲಿ ನೀಡಲಾಗುತ್ತೆ. ರಾಮಾಯಣದಲ್ಲಿ ಇದರ ಹಿಂದೆ ಬಹಳ ಆಸಕ್ತಿದಾಯಕ ಕಥೆ ಕೂಡ ಇದೆ. ತುಳಸಿ ಹಾರವನ್ನು ಭಗವಾನ್ ಹನುಮಂತನಿಗೆ ನೀವು ಅರ್ಪಿಸೋದ್ರಿಂದ ಪ್ರತಿ ಬಿಕ್ಕಟ್ಟಿನಿಂದ ಹೊರಬರ್ತೀರಾ, ಹಾಗೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ವಾಸವಾಗಿರುತ್ತೆ. ಮಂಗಳವಾರ ಮತ್ತು ಶನಿವಾರ ಹನುಮಂತನಿಗೆ ತುಳಸಿ ಹಾರವನ್ನು ಅರ್ಪಿಸೋದ್ರಿಂದ ಅಪಾರ ಸಂಪತ್ತನ್ನು ನೀವು ಪಡಿಬೋದು ಮತ್ತು ಎಲ್ಲ ರೀತಿಯ ಭಯ ಮತ್ತು ಆತಂಕಗಳನ್ನು ಮನಸ್ಸಿನಿಂದ ಹೊರಹಾಕಬಹುದು. ಭಗವಾನ್ ಹನುಮಂತನು ಶ್ರೀರಾಮನ ಪರಮ ಭಕ್ತ ಅನ್ನೋದು ನಮಗೆಲ್ಲ ತಿಳಿದಿರುವ ವಿಷಯನೇ. ಹನುಮಂತನು ರಾಮನನ್ನು ತನ್ನ ತಂದೆಯಂತೆ ಮತ್ತು ಸೀತಾದೇವಿಯನ್ನು ತಾಯಿಯಂತೆ ಪೂಜೆ ಮಾಡ್ತಾರೆ. ಭಗವಾನ್ ಹನುಮಂತನಿಗೆ ಯಾವುದೇ ತೊಂದರೆ ಅಥವಾ ಸಮಸ್ಯೆ ಬಂದಾಗಲೆಲ್ಲ ಅವರು ಮೊದಲು ಅದರ ಬಗ್ಗೆ ತಮ್ಮ ಸ್ವಾಮಿ ಶ್ರೀರಾಮ ಮತ್ತು ತಾಯಿ ಸೀತಾಗೆ ಹೇಳ್ತಾರೆ. ಇನ್ನು ವಾಲ್ಮೀಕಿ ಋಷಿಯ ಆಶ್ರಮದಲ್ಲಿ ತಾಯಿ ಸೀತೆಯು ಆಹಾರವನ್ನು ತಯಾರಿಸುತ್ತಿದ್ದಾಗ ಒಂದು ಘಟನೆ ನಡೆಯುತ್ತೆ. ಸೀತಾಮಾತೆ ಮಾಡುತ್ತಿದ್ದ ಆಹಾರದ ಸುವಾಸನೆಯನ್ನು ಕಂಡು ಹನುಮಂತನಿಗೆ ಹಸಿವಾಗಲು ಆರಂಭ ಆಗುತ್ತೆ. ಆಗ ಹನುಮ ಸೀತೆಯ ಬಳಿ ಬಂದು, ಮಾತೆ, ನನಗೆ ಹೊಟ್ಟೆ ತುಂಬ ಹಸಿವಾಗ್ತಿದೆ, ಏನಾದರೂ ತಿನ್ನಲು ನೀಡಿ ಎಂದು ಕೇಳ್ಕೊಳ್ತಾರೆ. ಆಗ ಸೀತೆಯು ತಾನು ಮಾಡುವ ರುಚಿಕರ ಆಹಾರವನ್ನು, ಪಾನೀಯಗಳನ್ನು ಎಲ್ಲವನ್ನು ಸೇವಿಸಲು ನೀಡ್ತಾರೆ. ಇದೆಲ್ಲ ತಿಂದ ನಂತರವೂ ಹನುಮಂತನಿಗೆ ಹಸಿವು ಹಿಂಗೋದೇ ಇಲ್ಲ ಮತ್ತು ಬಡಿಸಲು ಹೇಳ್ತಾರೆ. ಆಗ ಸೀತಾಮಾತೆ ತಾನು ಮಾಡಿದ್ದೆಲ್ಲ ಆಹಾರ ಖಾಲಿಯಾಗಿದೆ, ಈಗ ಹನುಮನಿಗೆ ಏನನ್ನು ನೀಡಲಿ ಎಂದು ಯೋಚನೆ ಮಾಡ್ತಾರೆ. ಆಗ ಒಂದಿಷ್ಟು ಆಹಾರವನ್ನು ತಯಾರಿಸ್ಬಿಟ್ಟು ಅದೆಲ್ಲವನ್ನು ಹನುಮನಿಗೆ ನೀಡಿ ಅದರೊಂದಿಗೆ ತುಳಸಿ ಎಲೆಗಳನ್ನು ಹಾಕ್ತಾರೆ. ತುಳಸಿ ಎಲೆಗಳನ್ನು ತಿಂದ ನಂತರ ಹನುಮಂತನ ಹೊಟ್ಟೆ ತುಂಬಿ ಅವನ ಹಸಿವು ಶಾಂತವಾಗುತ್ತೆ. ಅಂದಿನಿಂದ ಹನುಮನಿಗೆ ತುಳಸಿ ಅಂದರೆ ಬಲು ಪ್ರೀತಿ. ಇನ್ನು ತುಳಸಿ ಅಮೂಲ್ಯವಾದ ಔಷಧಿಯ ಗುಣ ಇರೋದು. ಪ್ರತಿದಿನ ತುಳಸಿನ ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ತುಳಸಿ ತಿನ್ನೋದ್ರಿಂದ ಯಾವುದೇ ರೀತಿಯ ಕ್ಯಾನ್ಸರ್ ಕೂಡ ಬರೋದಿಲ್ಲ. ಇದು ದೇಹದಲ್ಲಿನ ಬಿಳಿ ಎಲೆಗಳನ್ನು ಮಾಯವಾಗುವಂತೆ ಮಾಡುತ್ತೆ. ಇನ್ನು ಹನುಮಾನ್ ಜಯಂತಿಯ ಸಂದರ್ಭದಲ್ಲಿ ಭಗವಾನ್ ಹನುಮಂತನಿಗೆ ಬೆಲ್ಲ ಮತ್ತು ಹಿಟ್ಟು ಅಥವಾ ಕುಂಬಳಕಾಯಿಂದ ಮಾಡಿದ ಸಿಹಿ ಸಹ ನೀಡಲಾಗುತ್ತೆ.
ಇದ್ರ ಜೊತೆ ಬೂಂದಿ ಲಡ್ಡುಗಳು ಸಹ ಹನುಮಂತನಿಗೆ ತುಂಬ ಪ್ರಿಯ. ಇದನ್ನು ಮಾಡೋದ್ರಿಂದ ಎಲ್ಲ ರೀತಿಯ ಗ್ರಹ ದೋಷಗಳು ಕೂಡ ದೂರ ಆಗುತ್ತೆ. ಹನುಮಂತನಿಗೆ ತುಳಸಿ ಎಲೆಗಳನ್ನು ಅರ್ಪಿಸೋದ್ರಿಂದ ಭಗವಾನ್ ಹನುಮಂತನು ಸಂತೋಷಗೊಳ್ತಾರೆ. ನೀವು ಹನುಮಾನ್ ಜಯಂತಿಯಂದೇ ಅಲ್ಲ, ಆ ದಿನ ಮಾತ್ರನೇ ಅಲ್ಲ, ಪ್ರತಿದಿನ ಕೂಡ ಹನುಮಾನ್ಗೆ ತುಳಸಿಯನ್ನು ಅರ್ಪಿಸಬೇಕು. ಎಲ್ಲ ದೇವ್ರಿಗೂ ಕೂಡ ಪೂಜಾ ಸಮಯದಲ್ಲಿ ತುಳಸಿಯನ್ನು ಅರ್ಪಣೆ ಮಾಡಲಾಗುತ್ತೆ. ತುಳಸಿಯನ್ನು ಅರ್ಪಣೆ ಮಾಡೋದ್ರಿಂದ ದೇವಾನುದೇವತೆಗಳು ಕೂಡ ಸಂತುಷ್ಟರಾಗ್ತಾರೆ. ಇನ್ನು ಈ ತುಳಸಿ ಮಾಲೆಯನ್ನು ಅರ್ಪಿಸೋದ್ರಿಂದ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೆ. ಮನೆಯಲ್ಲಿ ಸಂತೋಷ ಹಾಗೆ ಸಮೃದ್ಧಿ ಹೆಚ್ಚಾಗುತ್ತೆ. ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾ ಇದ್ರೆ, ನಾವು ದುಡ್ದ ದುಡ್ಡು ಕೈಯಲ್ಲಿ ಉಳಿತಾನೆ ಇಲ್ಲ, ನಿಲ್ತಾನೆ ಇಲ್ಲ ಅನ್ನೋದು ನೋವಿದ್ರೆ, ಈ ರೀತಿ ತುಳಸಿಯನ್ನು ಆಂಜನೇಯನಿಗೆ ಅರ್ಪಿಸೋದ್ರಿಂದ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ. ಇದಕ್ಕೋಸ್ಕರನೇ ಹನುಮಂತನಿಗೆ ತುಂಬಾ ಪ್ರಿಯವಾದ ತುಳಸಿ ಹೂಮಾಲೆಯನ್ನು ಹಾಕಬೇಕು ಅಂತ ಹೇಳೋದು. ಇದಿಷ್ಟು ಕೂಡ ತುಳಸಿ ಹಾರವನ್ನು ಅಥವಾ ತುಳಸಿ ಮಾಲೆಯನ್ನು ಆಂಜನೇಯ ಸ್ವಾಮಿಗೆ ಅಂದರೆ ಹನುಮಂತನಿಗೆ ಯಾಕೆ ಹಾಕಬೇಕು ಅನ್ನೋ ವಿವರಣೆ. ಸಂಸಾರದಲ್ಲಿ ನೆಮ್ಮದಿ ಇಲ್ಲದವರು ಸ್ವಾಮಿಗೆ ವಿಳೆದೆಲೆ ಹಾರ ಹಾಕ್ಸೋದ್ರಿಂದ ಸಂಸಾರದಲ್ಲಿ ನೆಮ್ಮದಿ ಸಿಗುತ್ತೆ. ಸಣ್ಣ ಮಕ್ಕಳು ಎಷ್ಟೇ ಆಹಾರ ತಿಂದರೂ ಕೂಡ ತುಂಬ ಸಣ್ಣ ಇರ್ತಾರೆ, ನಿಶಕ್ತಿಯಾಗಿರ್ತಾರೆ. ಇಂತಹ ಸಮಯದಲ್ಲಿ ಸ್ವಾಮಿಗೆ ವಿಳೆದೆಲೆ ಹಾರ ಹಾಕ್ಸೋದ್ರಿಂದ, ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಮಕ್ಕಳ ಆರೋಗ್ಯ ಚೆನ್ನಾಗಿದ್ದು ಚೆನ್ನಾಗಿ ಬೆಳೀತಾರೆ. ಇನ್ನು ಈ ಮಾಲೆ ಯಾಕೆ ಹಾಕ್ತಾರೆ, ಇದರ ಮಹತ್ವ ಏನು ಅಂತ ಅಂದರೆ, ಹಿಂದೂಗಳಲ್ಲಿ 10 ಹಲವು ಸಂಪ್ರದಾಯಗಳಿದೆ. ಅಂಥ ಸಂಪ್ರದಾಯಗಳಲ್ಲಿ ದೇವರಿಗೆ ಮಾಲೆ ಹಾಕುವ ಸಂಪ್ರದಾಯ ಕೂಡ ಒಂದು. ಹೂವಿನ ಮಾಲೆ, ತುಳಸಿ ಮಾಲೆ, ವಡೆಯ ಮಾಲೆ, ಇನ್ನು 10 ಹಲವು ತರಹದ ಮಾಲೆಗಳನ್ನು ನಾವು ದೇವರಿಗೆ ಹಾಕ್ತೀವಿ. ಅಂಥ ಮಾಲೆಗಳಲ್ಲಿ ವಿಳೆದೆಲೆಯ ಮಾಲೆಯು ಅತಿ ಮಹತ್ವವಾದದ್ದು. ವಿಳೆದೆಲೆಯನ್ನು ನಾವು ಪ್ರತಿ ಪೂಜೆ, ಹೋಮ, ಹವನ, ಮದುವೆ ಮುಂಜಿ ಸಮಾರಂಭಗಳಿಗೂ ಬಳಸ್ತೀವಿ. ವಿಳೆದೆಲೆ ಇಲ್ಲದೆ ಪೂಜೆ ನಡೆಯೋದೇ ಇಲ್ಲ. ತೆಂಗಿನಕಾಯಿಗೆ ಇರೋಷ್ಟು ಮಹತ್ವ ವಿಳೆದೆಲೆಗೂ ಕೂಡ ಇದೆ. ಇನ್ನೊಂದು ವಿಶೇಷ ವಿಷಯವೆಂದರೆ, ವಿಳೆದೆಲೆಯ ಮೇಲ್ಭಾಗದಲ್ಲಿ ಲಕ್ಷ್ಮಿ, ಮಧ್ಯಭಾಗದಲ್ಲಿ ಸರಸ್ವತಿ, ಕೊನೆಯ ಭಾಗದಲ್ಲಿ ಗೌರಿಯ ವಾಸಸ್ಥಾನವಿದೆ. ಇದೇ ಥರನೇ ಪ್ರತಿದಿನ ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಕೈಯನ್ನು ವಿಳೆದೆಲೆಯ ರೂಪದಂತೆ ಜೋಡಿಸ್ಕೊಂಡು ಈ ಮಂತ್ರವನ್ನು ಹೇಳ್ಕೊತಾರೆ. ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ ಅನ್ನೋವಂಥ ಈ ಶ್ಲೋಕನ ಹೇಳಿಬಿಟ್ಟು ದಿನನ ಆರಂಭಿಸ್ತಾರೆ. ಇಂಥ ವಿಳೆದೆಲೆಯಿಂದಲೂ ಮಾಲೆ ಮಾಡಲಾಗುತ್ತೆ. ಮತ್ತು ಆ ಮಾಲೆಯನ್ನು ಆಂಜನೇಯ ಸ್ವಾಮಿಗೆ, ದೇವಿಯ ಮೂರ್ತಿಗೆ ಹಾಕಲಾಗುತ್ತೆ. ಮಂಗಳವಾರದ ದಿನ ಮತ್ತು ಶನಿವಾರದ ದಿನ ಹನುಮನಿಗೆ ವಿಳೆದೆಲೆ ಮಾಲೆಯನ್ನು ಅರ್ಪಿಸಿ ಪೂಜೆ ಸಲ್ಲಿಸೋದ್ರಿಂದ ಯಾರಾದರೂ ಮಾಟ ಮಂತ್ರ ಮಾಡಿದರೆ ಅದರ ಪ್ರಭಾವ ಪೂಜೆ ಸಲ್ಲಿಸಿದವರ ಮೇಲೆ ಬೀಳೋದೇ ಇಲ್ಲ. ಇದ್ರ ಜೊತೆ ವಿಳೆದೆಲೆ ದೀಪವನ್ನು ಕೂಡ ಹಚ್ತಾರೆ. ವಿಳೆದೆಲೆಗೆ ಅರಿಶಿನ ಕುಂಕುಮ ಹಚ್ಚಿ ಅದ್ರ ಮೇಲೆ ಹಣತೆ ಇಟ್ಟು ತುಪ್ಪದ ದೀಪ ಹಚ್ಚಬೇಕು. ಹೀಗೆ ಜೋಡಿ ದೀಪವನ್ನು ಹಚ್ಚೋದ್ರಿಂದ ಲಕ್ಷ್ಮಿಯ ಕೃಪೆ ಸದಾ ನಮ್ಮ ಮೇಲೆ ಇರುತ್ತೆ. ಮಾಂಗಲ್ಯ ಭಾಗ್ಯ ಉತ್ತಮವಾಗಿರುತ್ತೆ. ಇನ್ನು ಮಂಗಳವಾರ, ಶನಿವಾರ ಹನುಮಂತನಿಗೆ ಪ್ರಿಯವಾದ ದಿನ. ಈಗ ಶನಿವಾರ ಕೂಡ ಹನುಮಾನ್ ಜಯಂತಿ ಕೂಡ ಹನುಮಂತನಿಗೆ ಇಷ್ಟವಾದ ದಿನ ಕೂಡ. ಮಂಗಳವಾರ, ಶನಿವಾರ ಹನುಮಂತನಿಗೆ ವಿವಿಧ ಬಗೆಯ ವಸ್ತುಗಳನ್ನು ಅರ್ಪಿಸ್ತಾರೆ. ಅದರಲ್ಲಿ ವಿಳೆದೆಲೆ ಹಾರನೂ ಕೂಡ. ಮಂಗಳವಾರ ಮತ್ತು ಶನಿವಾರ ಭಗವಾನ್ ಹನುಮಂತನಿಗೆ ಸಮರ್ಪಿತವಾದ ದಿನ. ಈ ದಿನಗಳು ನಾವು ಪೂಜಿಸೋದ್ರಿಂದ, ಆರಾಧನೆ ಮಾಡೋದ್ರಿಂದ, ಈ ಥರ ಸೇವೆಗಳನ್ನು ಮಾಡೋದ್ರಿಂದ ನಿಂತು ಹೋದ ಕಾರ್ಯಗಳು ಮತ್ತೆ ಆರಂಭ ಆಗುತ್ತೆ. ಇನ್ನು ತುಳಸಿ ಎಲೆ, ಮೋದಿಚೂರ್ ಲಡ್ಡು, ಸಿಂಧೂರ, ಕೆಂಪು ಬಣ್ಣದ ಹೂಗಳು, ಮಲ್ಲಿಗೆ ಎಣ್ಣೆ, ಬಾಳೆಹಣ್ಣು, ಈ ಥರ ವಸ್ತುಗಳನ್ನು ಹೆಚ್ಚಾಗಿ ಇಷ್ಟಪಡ್ತಾರೆ. ಇದರಲ್ಲಿ ತುಂಬ ಪ್ರಮುಖ ಅಂದರೆ ವಿಳೆದೆಲೆಯ ಹಾರ. ಹನುಮಂತನಿಗೆ ಮಂಗಳವಾರ, ಶನಿವಾರ ತಾಂಬೂಲವನ್ನು ಅಂದರೆ ವಿಳೆದೆಲೆಯನ್ನು ಅರ್ಪಿಸಬೇಕು. ಉದ್ಯೋಗ, ವ್ಯವಹಾರದಲ್ಲಿನ ಕೆಲಸಕ್ಕೆ ಮಂಗಳವಾರ, ಶನಿವಾರ ಆಂಜನೇಯ ಸ್ವಾಮಿಗೆ ಪೂಜಿಸ್ಬಿಟ್ಟು ಆತನಿಗೆ 5 ವಿಳೆದೆಲೆಗಳಿಂದ ಮತ್ತು 5 ಅರಳಿ ಮರದ ಎಲೆಗಳಿಂದ ಹಾರವನ್ನು ಮಾಡಿ ಆ ಹಾರವನ್ನು ಹನುಮಂತನ ವಿಗ್ರಹಕ್ಕೆ ಹಾಕಿದ್ರೆ ಒಳ್ಳೆಯದು. ನೀವು ಈ ಥರ ಮಾಡೋದ್ರಿಂದ ಹನುಮಂತನು ಸಂತೋಷಗೊಂಡು ನಿಮ್ಮ ಉದ್ಯೋಗ, ವ್ಯವಹಾರದಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡ್ತಾರೆ. ಮಂಗಳವಾರ, ಶನಿವಾರ ಬೆಳಗ್ಗೆ ಬೇಗ ಎದ್ದು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆನ ಧರಿಸಿ ನಿಮ್ಮ ಮನೆಯ ಹತ್ತಿರ ಹನುಮಾನ್ ದೇವಸ್ಥಾನಗಳಿದ್ದರೆ
ಅಲ್ಲಿ ಹನುಮಂತನ ಪಾದಗಳಿಗೆ ವಿಳ್ಯದೆಲೆನ ಅರ್ಪಿಸಬೇಕು. ಹನುಮಾನ್ ಚಾಲೀಸ್ನ ಪಠನೆ ಮಾಡಬೇಕು. ಮಂಗಳವಾರ ಮತ್ತು ಶನಿವಾರ ಈ ಕೆಲಸ ಮಾಡೋದ್ರಿಂದ ನಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡಿಬೋದು. ನೀವು ಎಷ್ಟೇ ಶ್ರಮ ವಹಿಸಿ ಕೆಲಸ ಮಾಡಿದ್ರೂ ನಿಮಗೆ ಹಣ ಸಿಗದೇ ಇದ್ದಾಗ ಅಥವಾ ನಿಮಗೆ ಹಣದ ಸಮಸ್ಯೆ ಕಾಡ್ತಾ ಇದ್ದರೆ ಆಗ ನೀವು ಕೆಲಸ ಮಾಡುತ್ತಿರುವ ಕಚೇರಿಯ ಅಥವಾ ಅಂಗಡಿಯ ಪೂರ್ವ ದಿಕ್ಕಿಗೆ ವಿಳ್ಯದೆಲೆಯನ್ನು ಕಟ್ಬಿಟ್ಟು ಹಾಗೆ ಬಿಟ್ಬಿಡಿ. ಅದು ಒಣಗಿದ ನಂತರ ಹರಿಯುವ ನದಿಗೆ ತಗೊಂಡೋಗಿ ಬಿಡಬೇಕು. ಆಮೇಲೆ ಮತ್ತೆ ಹೊಸ ವಿಳ್ಯದೆಲೆಯನ್ನು ಕಟ್ಟಬೇಕು. ಎಲ್ಲಿ ಕಟ್ಟಿರ್ತೀರೋ ಅದೇ ಸ್ಥಳದಲ್ಲಿ ಮತ್ತೆ ಅಲ್ಲೇ ಕಟ್ಟಬೇಕು. ಇದು ನಿಮ್ಮ ಆರ್ಥಿಕ ಸಮಸ್ಯೆಯನ್ನು ಸುಧಾರಿಸುತ್ತೆ. ಹಣದ ಸಮಸ್ಯೆಗಳು ನಿಮ್ಮನ್ನು ಬಾಧಿಸೋದಿಲ್ಲ. ಇನ್ನು ನಿಮ್ಮ ಮನೆಯಲ್ಲೇ ಆಗಿರಲಿ ಅಥವಾ ಕೆಲಸ ಮಾಡುವ ಸ್ಥಳದಲ್ಲೇ ಆಗಿರಲಿ ಅಥವಾ ವ್ಯಾಪಾರ ವ್ಯವಹಾರಗಳ ಸ್ಥಳದಲ್ಲೇ ಆಗಿರಲಿ, ನೀವು ವಾಸ್ತುದೋಷಗಳನ್ನು ಅನುಭವಿಸ್ತಿದ್ದೀರಾ ಅಥವಾ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಪ್ರಗತಿಗೆ ತೊಂದರೆ ಕೊಡ್ತಾ ಇದೆ ಅಂತ ಅಂದರೆ ನೀವು ಮಂಗಳವಾರ ಮತ್ತು ಶನಿವಾರ ನೀವು ನೀರಿನಲ್ಲಿ ಅರಿಶಿಣವನ್ನು ಮಿಶ್ರಣ ಮಾಡಿ ಆ ನೀರನ್ನು ವಿಳ್ಯದೆಲೆಯ ಸಹಾಯದಿಂದ ಮನೆಯ ಪ್ರತಿಯೊಂದು ಸ್ಥಳದಲ್ಲಿ ಚಿಮುಕಿಸಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯ ವಾಸ್ತುದೋಷ ನಿವಾರಣೆ ಆಗುತ್ತೆ. ಈ ಎಲ್ಲ ಸಮಸ್ಯೆಗೆ ಪರಿಹಾರ ಈ ರೀತಿ ಇದೆ. ಇದಿಷ್ಟು ಕೂಡ ವಿಳ್ಯದೆಲೆ ಹಾರವನ್ನು ಯಾಕೆ ಹನುಮಂತನಿಗೆ ಹಾಕಬೇಕು ಅನ್ನೋವಂಥ ವಿಚಾರಗಳು. ಇನ್ನು ಮೂರನೇದಾಗಿ ಹನುಮಂತನಿಗೆ 108 ಒಡೆ ಮಾಲೆಯನ್ನು ಯಾಕೆ ಅರ್ಪಿಸಬೇಕು ಅಂತ. ಇದರ ಪ್ರಯೋಜನಗಳಾದರೂ ಏನು? ಹನುಮಂತನನ್ನು ಪೂಜಿಸುವಾಗ ಸಾಮಾನ್ಯವಾಗಿ ಲಡ್ಡುಗಳನ್ನು, ಸಿಂಧೂರವನ್ನು, ತುಳಸಿ ದಳ ಮತ್ತು ವಡೆಯ ಹಾರವನ್ನು ಅಥವಾ ಮಾಲೆಯನ್ನು ಅರ್ಪಣೆ ಮಾಡಬೇಕು. ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋದಾಗ ಹನುಮಂತನು ಸೀತೆ ಇರುವ ಸ್ಥಳವನ್ನು ಪತ್ತೆ ಹಚ್ಚಲು ಹೊರಟಾಗ ಆತನಿಗೆ ಕಪಿಗಳ ಸೈನ್ಯವು ಸರೋವರವನ್ನು ದಾಟಲು ಸಹಕರಿಸಿತು. ರಾವಣನು ಸೀತೆಯನ್ನು ಸೆರೆಯಲ್ಲಿಟ್ಟ ಸ್ಥಳವನ್ನು ಹನುಮಂತನು ಕಂಡುಕೊಂಡಾಗ ರಾಮ, ಹನುಮಂತ ಮತ್ತು ರಾವಣನ ನಡುವೆ ದೊಡ್ಡ ಯುದ್ಧವೇ ನಡೆಯಿತು. ರಾಮನ ಸೈನ್ಯವು ಯುದ್ಧದಲ್ಲಿ ರಾವಣನ ಸೈನ್ಯವನ್ನು ಸೋಲಿಸಿ ಸೀತೆಯನ್ನು ರಾವಣನ ಸೆರೆಯಿಂದ ಬಿಡಿಸಿಕೊಂಡು ಬರ್ತಾರೆ. ಮೊದಲು ಸೀತೆಯನ್ನು ಸೆರೆಯಲ್ಲಿಟ್ಟ ಸ್ಥಳವನ್ನು ಹನುಮಂತನು ಕಂಡುಕೊಳ್ತಾನೆ. ನಂತರ ರಾಮ ಮತ್ತು ಲಕ್ಷ್ಮಣರಿಗೆ ಸ್ಥಳದ ಬಗ್ಗೆ ಹೇಳಿ ಕಪಿಗಳ ಸೈನ್ಯದ ಸಹಾಯದಿಂದ ಸೀತೆ ಇರುವ ಸ್ಥಳವನ್ನು ಕಂಡುಕೊಳ್ತಾರೆ. ನಂತರ ವಿಜಯಿಯಾದ ರಾಮ, ಸೀತೆ, ಹನುಮಂತ ಮತ್ತು ಇತರರು ರಾಮನ ರಾಜಧಾನಿ ಅಯೋಧ್ಯೆಗೆ ಹಿಂದಿರುಗುತ್ತಾರೆ. ಶೀಘ್ರದಲ್ಲಿ ರಾಮನು ಅಯೋಧ್ಯೆಯ ರಾಜನಾಗಿ ಸಿಂಹಾಸನವನ್ನು ಏರ್ತಾರೆ. ಭವ್ಯ ಪಟ್ಟಾಭಿಷೇಕದ ಸಮಾರಂಭದ ಸಮಯದಲ್ಲಿ ಸೀತೆ ಹನುಮಂತನಿಗೆ ತನ್ನ ಆಳವಾದ ಕೃತಜ್ಞತೆಯನ್ನು ಹೇಳಿದರು. ಸೀತಾದೇವಿ ಆಂಜನೇಯನಿಗೆ ಉತ್ತಮ ಗುಣಮಟ್ಟದ, ಅಪರೂಪದ ಮತ್ತು ಅಮೂಲ್ಯವಾದ ಮುತ್ತುಗಳಿಂದ ಮಾಡಿದ ಅದ್ಭುತ ಹಾರವನ್ನು ಉಡುಗೊರೆಯಾಗಿ ಸಂತೋಷದಿಂದ ಮತ್ತು ಕೃತಜ್ಞತೆಯಿಂದ ನೀಡುತ್ತಾರೆ. ಆದರೆ ಇದರ ನಂತರ ಹನುಮ ಮಾಡಿದ ಘಟನೆಯೇ ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಿತು. ಹನುಮಂತನು ತನ್ನ ಹಲ್ಲುಗಳಿಂದ ಹಾರದಲ್ಲಿರುವ ಪ್ರತಿಯೊಂದು ಮುತ್ತುಗಳನ್ನು ಕಚ್ಚುವ ಮೂಲಕ ಅದನ್ನು ಬಿಡಿಸಲು ಪ್ರಾರಂಭಿಸ್ತಾರೆ. ಇದು ರಾಮ ಮತ್ತು ಸೀತಾ ಸೇರಿದಂತೆ ನ್ಯಾಯಾಲಯದಲ್ಲಿ ಹಾಜರಿದ್ದವರಿಗೆ ಈ ರೀತಿಯ ವಿಚಿತ್ರ ಮತ್ತು ಆಶ್ಚರ್ಯಕರ ವರ್ತನೆ ಏನೆಂಬುದು ಅರಿವಿಗೆ ಬರೋದಿಲ್ಲ. ಭಗವಾನ್ ಹನುಮಂತನು ನೀಡಿದ ಸುಂದರ ಉಡುಗೊರೆಯನ್ನು ಯಾಕೆ ಪ್ರೀತಿಯಿಂದ ಕಚ್ಚುತ್ತಿದ್ದಾನೆ ಎಂದು ಚಿಂತಿಸಲು ಆರಂಭ ಮಾಡ್ತಾರೆ. ಸೀತೆಗೆ ಈ ಕುತೂಹಲವನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ಹನುಮನ ಬಳಿ ಮುತ್ತಿನ ಹಾರವನ್ನು ಕಚ್ಚುವ ಕಾರಣವನ್ನು ಕೇಳ್ತಾರೆ. ಹನುಮಂತನು ಸೀತಾಮಾತೆಗೆ ನಮಸ್ಕರಿಸಿ, ಮಾತೆ, ನನ್ನ ನಮಸ್ಕಾರಗಳನ್ನು ಅರ್ಪಿಸಿ, ಓ ತಾಯಿಯೇ, ನಿಮ್ಮ ಒಳ್ಳೆಯ ಉಡುಗೊರೆಗೆ ನಾನು ತುಂಬ ಕೃತಜ್ಞನಾಗಿದ್ದೇನೆ. ಮತ್ತೆ ಅದನ್ನು ನಿಮ್ಮ ಪವಿತ್ರ ಕೈಯಿಂದ ನೇರವಾಗಿ ಸ್ವೀಕರಿಸಲು ತುಂಬ ಸಂತೋಷ ಆಗಿದೆ. ಆದರೆ ರಾಮನು ನನ್ನ ಸ್ವಂತ ಮತ್ತು ನನಗೆ ಸೇರಿದ ಎಲ್ಲದರ ಅವಿಭಾಜ್ಯ ಅಂಗ ಮತ್ತೆ ನನ್ನ ಭಾಗವಾಗಿದ್ದಾನೆ, ನಿಮಗೆಲ್ಲ ತಿಳಿದಿದೆ. ಹಾಗಾಗಿ ಈ ಹಾರದಲ್ಲಿರುವ ಮುತ್ತುಗಳು ರಾಮನ ಪವಿತ್ರ ಹೆಸರನ್ನು ಸಹ ಹೊಂದಿದೆಯೇ ಅಥವಾ ಅವುಗಳಲ್ಲಿ ಭಗವಂತನ ಯಾವುದೇ ಅಂಶವಿದೆಯೇ ಎಂದು ಪರೀಕ್ಷಿಸಲು ನಾನು ಹೀಗೆ ಮಾಡಿದ್ದೇನೆ. ಆದರೆ ನನಗೆ ಇದರಲ್ಲಿ ಯಾವುದೇ ರೀತಿಯಾಗಿ ನನ್ನ ಪ್ರಭು ರಾಮನನ್ನು ನೋಡಲಿಲ್ಲ ಎಂದು ನಿರಾಸೆಯನ್ನು ಹೇಳ್ತಾರೆ. ಆಗ ತಾಯಿ ಸೀತಾ ಹನುಮಂತನನ್ನು ಕುರಿತು, ನೀನು ಪ್ರಭು ರಾಮನನ್ನೇ ನನ್ನ ದೇಹದ ಭಾಗ ಎಂದು ಹೇಳಿದೆಯಲ್ಲ, ನಿನ್ನ ದೇಹದ ಪ್ರತಿಭಾಗದಲ್ಲೂ ಪ್ರಭು ರಾಮನು ಇದ್ದಾನೆಯೇ ಎಂದು ಪ್ರಶ್ನೆ ಮಾಡ್ತಾರೆ.
ಒಂದು ಕ್ಷಣವೂ ಹಿಂಜರಿಯದೆ ಹನುಮಂತನು ತನ್ನ ಹೃದಯವನ್ನು ಹರಿದು ಅದರಲ್ಲಿ ತನ್ನ ಪ್ರಭು ರಾಮನನ್ನು ಎಲ್ಲರಿಗೂ ನೋಡುವಂತೆ ತೋರಿಸುತ್ತಾನೆ. ಆ ಸ್ಥಾನದಲ್ಲಿದ್ದ ಜನರು ರಾಮ ಮತ್ತು ಸೀತೆಯೊಂದಿಗೆ ಹನುಮಂತನನ್ನು ಹೊಗಳುತ್ತಾರೆ. ರಾಮನು ತನ್ನ ಪ್ರೀತಿಯ ಭಕ್ತನನ್ನು ಬಹಳ ಪ್ರೀತಿ ಮತ್ತು ಗೌರವದಿಂದ ತಬ್ಬಿಕೊಂಡನು ಮತ್ತು ಸೀತೆ ಅವನನ್ನು ಪೂರ್ತಿ ಹೃದಯದಿಂದ ಆಶೀರ್ವದಿಸುತ್ತಾರೆ. ಇನ್ನು ಈ ಸ್ಮರಣೆಯ ಘಟನೆಯು ನೆನಪಿಗಾಗಿ ರಾಮಾಯಣ ಸಮಯದಲ್ಲಿ ತಾಯಿ ಸೀತಾ ಮುತ್ತುಗಳ ಹಾರವನ್ನು ನೀಡಿದಂತೆಯೇ ಜನರು ಹನುಮಂತನಿಗಾಗಿ 108 ಒಡೆಯ ಮಾಲೆಯನ್ನು ಅರ್ಪಿಸುತ್ತಾರೆ. ರಾಮನ ಹೆಸರು ಅದರಲ್ಲಿ ಇದೆಯೇ ಎಂದು ಕಂಡುಹಿಡಿಯಲು ಮುತ್ತು ಕಚ್ಚಿದಂತೆಯೇ ಹನುಮಂತನು ಒಡೆಯನ್ನು ಕೂಡ ಕಚ್ಚುತ್ತಾನೆ. ಭಕ್ತರು ಪೂರ್ತಿ ಭಕ್ತಿ ಮತ್ತು ನಂಬಿಕೆಯಿಂದ ಭಗವಾನ್ ಹನುಮಂತನಿಗೆ ಅರ್ಪಿಸೋದ್ರಿಂದ ರಾಮನಾಮ ಖಂಡಿತವಾಗಿಯೂ ಒಡೆ ಮಾಲೆಯಲ್ಲೂ ಕೂಡ ಬರುತ್ತೆ ಎಂದು ಅಪಾರವಾದ ದೃಢವಾಗಿ ನಂಬಿದ್ದಾರೆ. ಅದಕ್ಕೋಸ್ಕರ ಇಂದಿನವರೆಗೂ ಹನುಮನ ಭಕ್ತರು ಆತನಿಗೆ ಒಡೆಯ ಮಾಲೆಯನ್ನು ಮಾಡಿ ಭಕ್ತಿಯಿಂದ ಅರ್ಪಿಸ್ತಾರೆ. ಹನುಮಂತನಿಗೆ ಒಡೆ ಮಾಲೆ ಹಾಕೋದ್ರಿಂದ ಹನುಮನ ಆಶೀರ್ವಾದದೊಂದಿಗೆ ರಾಮ ಮತ್ತು ಸೀತೆ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ. ಇಷ್ಟು ಕೂಡ ತುಳಸಿ ಹಾರ, ವಿಳೆದೆಲೆ ಹಾರ ಮತ್ತು ಒಡೆ ಹಾರ ಇದನ್ನು ಹಾಕೋದ್ರಿಂದ ಆಂಜನೇಯ ಸ್ವಾಮಿಯ ಕೃಪೆ ನಮಗೆ ಹೇಗೆ ಸಿಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಯಾವುದಾಗುತ್ತೋ ಒಂದಾದರೂ ಸರಿನೇ ಈ ಶನಿವಾರ ಬರುವಂಥ ಹನುಮಾನ್ ಜಯಂತಿಗೆ ನೀವು ಮಾಡಿ ಸೇವೆನ ಸಲ್ಲಿಸ್ಬೋದು. ಈ ಸೇವೆಗಳಲ್ಲಿ ಯಾವುದಾದ್ರೂ ಒಂದನ್ನು ಮಾಡ್ತೀರಾ ಅಂದರೆ ತುಳಸಿ ಹಾರನೋ ಇಲ್ಲ ವಿಳೆದೆಲೆ ಹಾರನೋ ಇಲ್ಲ ಒಡೆ ಹಾರನೋ ಯಾವುದಾದ್ರೂ ಸರಿ ನೀವು ಮನೆಯಲ್ಲಿ ಮಾಡ್ತೀರಾ ಅಂದರೆ ಮೊದಲು ನೀವು ಈ ಹಾರವನ್ನು ಮಾಡಿದ ಮೇಲೆ ನಿಮ್ಮ ಮನೆಯ ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ನೀವು ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ ಯಾವ ಕಾರಣಕ್ಕೋಸ್ಕರ ಈ ರೀತಿ ನಾವು ಮಾಡ್ತಾ ಇದ್ದೀವಿ ಅಂತ. ಮನೆಯಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ತೊಗೊಂಡು ಹೋಗಿದ್ಮೇಲೆ ಅದನ್ನು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬರಬೇಕು. ಆವಾಗ ದೇವರಿಗೆ ಅದನ್ನು ಹಾಕ್ತಾರೆ. ನಾನಿಷ್ಟು ವಿವರವಾಗಿ ತಿಳಿಸ್ಕೊಟ್ಟಿರೋದ್ರಲ್ಲಿ ಯಾವುದಾದ್ರೂ ಸರಿ ನೀವು ಒಂದಾದರೂ ಸರಿ ನೀವು ಮಾಡ್ಕೋಬೋದು. ಇದೇ ಶನಿವಾರ ಏಪ್ರಿಲ್ 12ನೇ ತಾರೀಕು ನೀವು ಹನುಮಾನ್ ಜಯಂತಿ ಹಬ್ಬದ ದಿನ ನೀವು ಈ ಸೇವೆಗಳನ್ನು ಮಾಡೋದ್ರಿಂದ ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ನೀವು ಈ ಸೇವೆ ಸಲ್ಲಿಸಬೇಕಾದ್ರೆ ನೀವು ಆದಷ್ಟು ಸ್ನಾನ ಆದಮೇಲೆ ನಿಮ್ಮ ಮನೆಯಲ್ಲಿ ಪೂಜೆ ಆದಮೇಲೆ ಆದಷ್ಟು ಉಪವಾಸ ಇರಿ. ಅಂದರೆ ನೀವು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಈ ಮಾಲೆಗಳನ್ನು ಕೊಟ್ಬಿಟ್ಟು ಬರೋವರೆಗೂ ಉಪವಾಸ ಇರಬೇಕು ಅಷ್ಟೇ. ದಿನ ಪೂರ್ತಿ ಉಪವಾಸ ಇರಬೇಕು ಅಂತ ಏನೂ ಇಲ್ಲ. ಶನಿವಾರ ಬೆಳಗ್ಗೆ ಬೇಗ ಎದ್ದು ಮಡಿ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಧರಿಸ್ಕೊಂಡು ನೀವು ದೇವ್ರ ಮನೆಯಲ್ಲಿ ನೀವೇನು ಹಾರ ಮಾಡಿರ್ತೀರೋ ವಿಳೆದೆಲೆ ಹಾರನೋ ಅಥವಾ ತುಳಸಿ ಹಾರನೋ ಅಥವಾ ಒಡೆ ಹಾರನೋ ಯಾವುದಾದ್ರೂ ಸರಿ ಆ ಹಾರವನ್ನು ದೇವ್ರ ಮುಂದೆ ಇಟ್ಬಿಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಆ ಹನುಮಂತನನ್ನು. ಭಗವಂತ, ನನ್ನ ಈ ಕೋರಿಕೆಗೋಸ್ಕರ ನಾನು ಈ ಹಾರವನ್ನು ಮಾಡಿಬಿಟ್ಟು ನಿನ್ನ ಸನ್ನಿಧಾನಕ್ಕೆ ತರ್ತಾ ಇದ್ದೀನಿ. ಈ ಒಂದು ಸೇವೆನ ನೀನು ಸ್ವೀಕರಿಸಿಕೊಂಡು ನಾನು ಬೇಡಿರುವ ಈ ಒಂದು ಕೋರಿಕೆನ ನೀನು ದಯಪಾಲಿಸು ಅಂತ ಆ ಭಗವಂತನನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಏಕೆಂದರೆ ಭಗವಂತನನ್ನು ನಂಬಿರೋರನ್ನ ಯಾವತ್ತೂ ಕೂಡ ಆ ದೇವರು ಕೈ ಬಿಡೋದಿಲ್ಲ. ಇದು ನನ್ನ ಒಂದು ಅನುಭವದ ಮಾತು ಕೂಡ. ನಿಮಗೆ ಶಕ್ತಿಗೆ ಅನುಸಾರ ನೀವು ಯಾವುದಾದ್ರೂ ಕೂಡ ಹಾರವನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಕೊಡ್ಬೋದು. ಇದೇ ಕೊಡಬೇಕು ಅದೇ ಕೊಡಬೇಕು ಇಲ್ಲ ಮೂರೂ ಕೊಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಶಕ್ತಿಗೆ ಅನುಸಾರ ಯಾವುದಾದ್ರೂ ಒಂದಾದರೂ ಸರಿ ನೀವು ದೇವಸ್ಥಾನಕ್ಕೆ ಕೊಟ್ಟು ಪೂಜೆನ ಮಾಡಿಸೋದ್ರಿಂದ ನಿಮ್ಮ ಸಂಕಷ್ಟಗಳೆಲ್ಲ ದೂರ ಆಗುತ್ತೆ. ತಪ್ಪದೇ ಇದೇ ಶನಿವಾರ ಏಪ್ರಿಲ್ 12ನೇ ತಾರೀಕು ಹನುಮಾನ್ ಜಯಂತಿ ದಿನ ಈ ಸೇವೆಗಳನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಬಜರಂಗಬಲಿ.